ಪತ್ನಿ ಚೆನ್ನಾಗಿಲ್ಲ ಎಂದು ಗರ್ಲ್ ಫ್ರೆಂಡ್ನ ಬೆಡ್ರೂಮ್ಗೆ ಬಿಟ್ಟುಕೊಂಡ ಗಂಡ. ಇವರು ಪ್ರತಾಪ್ ಹಾಗೂ ಮಮತಾ ಅಂತ. ಇವರ ದೊಡ್ಡ ಮಗಳಾದ ಕಾಜಲ್ನನ್ನು ನೋಡಿ ಗಂಡಿನ ಕಡೆ ಇವರು ಬಂದು ಕಾಜಲ್ ಕಪ್ಪಾಗಿರುವುದನ್ನು ನೋಡಿ ರಿಜೆಕ್ಟ್ ಮಾಡಿ ಹೋಗುತ್ತಾರೆ. ಈ ರೀತಿ ಅಲ್ಲಿಗೆ ಬಂದಂತಹ ನೂರಾರು ಸಂಬಂಧಗಳು ಕಾಜಲನ್ನು ರಿಜೆಕ್ಟ್ ಮಾಡಿ ಹೋಗಿದ್ದರಿಂದ ಅವಳಿಗೆ 28 ವರ್ಷ ವಯಸ್ಸಾದರೂ ಮದುವೆಯಾಗಿರುವುದಿಲ್ಲ. ಆದ್ದರಿಂದ ಪ್ರತಾಪ್ ಹಾಗೂ ಮಮತಾ ಅಷ್ಟೇ ಅಲ್ಲದೆ ಕಾಜಲ್ ಕೂಡ ತುಂಬ ದುಃಖ ಪಡುತ್ತಾಳೆ. ನಂತರ ಕಾಜಲ್ನ ಸಹೋದರಿ ನಿಶಾ ಸಮಾಧಾನ ಮಾಡುತ್ತಾಳೆ. ಆವಾಗ ಕಾಜಲ್ಗೆ ಮದುವೆಯಾಗದಿದ್ದರೆ ನಿಶಾಳ ಮದುವೆ ಕೂಡ ಆಗುವುದಿಲ್ಲವೆಂದು ಯೋಚನೆ ಮಾಡಿದ ಪ್ರತಾಪ್ ತನ್ನ ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ತನ್ನ ಜಮೀನನ್ನು ಮಾರಿ 25 ಲಕ್ಷ ವರದಕ್ಷಿಣೆ ಕೊಟ್ಟು ಪ್ರವೀಣ್ ಎನ್ನುವ ಗಂಡನೊಂದಿಗೆ ಕಾಜಲ್ನ ಮದುವೆ ಮಾಡುತ್ತಾನೆ. ನಂತರ ಪ್ರವೀಣ್ ತನ್ನ ಮೊದಲನೆಯ ರಾತ್ರಿಯ ದಿನ ಕಾಜಲನ್ನು ಇಗ್ನೋರ್ ಮಾಡಿ ಮಲಗುತ್ತಾನೆ. ಆವಾಗ ಅದರಿಂದ ಕಾಜಲ್ಗೆ ಬೇಜಾರಾಗುತ್ತದೆ. ಮರುದಿನ ಪ್ರವೀಣ್ ಬೇಜಾರಲ್ಲಿ ತನ್ನ ತಾಯಿ ಸುಮಿತ್ರಾ ಹತ್ತಿರ ಹೋಗಿ, ನೀವು ಕಾಜಲ್ ಜೊತೆ ನನ್ನ ಮದುವೆ ಮಾಡಿ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿರಿ ಅಂತ ಹೇಳುತ್ತಾನೆ. ಆವಾಗ ಸುಮಿತ್ರಾ, ಕಾಜಲ್ ಬಂಗಾರದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ, ಅವಳ ತಂದೆ ನಮಗೆ 25 ಲಕ್ಷ ವರದಕ್ಷಿಣೆ ಕೊಟ್ಟಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಪ್ರವೀಣ್, ನನಗೆ ಕಾಜಲ್ ಎಂದರೆ ಇಷ್ಟವಿಲ್ಲ, ನಾನೇನು ಮಾಡಲಿ ಅಂತ ಕೇಳುತ್ತಾನೆ. ಆವಾಗ ಸುಮಿತ್ರಾ, ಕಾಜಲನ್ನು ಅವಳ ಪಾಡಿಗೆ ಬಿಟ್ಟು ಬಿಡು, ಇನ್ನು ನಮಗೆ ಅವಳಿಂದ ಸಾಕಷ್ಟು ಹಣ ಬರುತ್ತದೆ ಅಂತ ಹೇಳುತ್ತಾಳೆ. ಅದೆಲ್ಲವನ್ನು ಕೇಳಿ ಶಾಕ್ ಆದ ಕಾಜಲ್ ತಕ್ಷಣ ನಿಶಾಗೆ ಕಾಲ್ ಮಾಡಿ ಅಪ್ಪ 25 ಲಕ್ಷ ವರದಕ್ಷಿಣೆ ಕೊಟ್ಟದ್ದು, ಪ್ರವೀಣ್ ತನ್ನನ್ನು ಇಗ್ನೋರ್ ಮಾಡುತ್ತಿರುವುದು ಎಲ್ಲವನ್ನು ಹೇಳುತ್ತಾಳೆ. ಮರುದಿನ ಪ್ರವೀಣ್ನ ರೂಮಿನಲ್ಲಿ ಅವನ ಮಾಜಿ ಲವರ್ ದೀಪಾ ಬಂದಿದ್ದು ಇಬ್ಬರು ತಬ್ಬಿಕೊಂಡು ಮಾತನಾಡುತ್ತಾ ಕುಳಿತಿರುತ್ತಾರೆ. ಆವಾಗ ಕಾಜಲ್ ಒಳಗಡೆ ಹೋಗುತ್ತಾಳೆ. ಆಗ ಪ್ರವೀಣ್ ಹೇಳದೆ ಕೇಳದೆ ಒಳಗಡೆ ಬಂದಿದ್ದಕ್ಕೆ ಅವಳನ್ನು ಬೈದು ಹೊರಗಡೆ ಹೋಗುವಂತೆ ಹೇಳುತ್ತಾನೆ. ಆವಾಗ ದೀಪಾ, ಇವಳೇ ನಾನಿನ ಕಪ್ಪು ಹೆಂಡತಿ ಅಂತ ಕಾಜಲನ್ನು ಅವಮಾನ ಮಾಡಿ ಅಲ್ಲಿಂದ ಹೋಗುತ್ತಾಳೆ. ನಂತರ ಪ್ರವೀಣ್ ತನ್ನ ರೂಮಿನಲ್ಲಿ ಮತ್ತೆ ಕಾಣಿಸಿಕೊಳ್ಳಬೇಡ ಅಂತ ಕಾಜಲನ್ನು ಹೊರಗಡೆ ಹಾಕುತ್ತಾನೆ. ನಂತರ ಕಾಜಲ್ ಆ ವಿಷಯ ಅತ್ತೆಗೆ ತಿಳಿಸುತ್ತಾಳೆ. ಅಷ್ಟರಲ್ಲಿ ಪ್ರವೀಣ್ ಅಲ್ಲಿಗೆ ಬಂದು, ಈಗ ನಾನು ದೀಪಾಗೆ ಏನು ಹೇಳಲಿ ಅಮ್ಮ ಅಂತ ಕೇಳುತ್ತಾನೆ. ಆವಾಗ ಪ್ರವೀಣ್ನ ತಂದೆ ದೇವೇಂದ್ರ ಕೂಡ ಅಲ್ಲಿಗೆ ಬಂದು, ಇವನು ದೀಪಾಳನ್ನು ಮೊದಲೇ ಇಷ್ಟಪಟ್ಟಿದ್ದು, ಅವರಿಬ್ಬರು ನಮ್ಮ ಮನೆಯಲ್ಲಿ ಏನು ಬೇಕಾದರೂ ಮಾಡಲಿ, ಇದರ ಬಗ್ಗೆ ನೀನೇನು ಕೇಳಬೇಡ ಅಂತ ಕಾಜಲ್ಗೆ ಹೇಳುತ್ತಾನೆ. ಮರುದಿನ ಪ್ರವೀಣ್ ದೀಪಾಳನ್ನು ಮೀಟ್ ಆದಾಗ ದೀಪಾ 3 ಲಕ್ಷ ಹಣದ ನೆಕ್ಲೆಸ್ನ ಕೊಡಿಸುವಂತೆ ಪ್ರವೀಣ್ಗೆ ಹೇಳುತ್ತಾಳೆ. ನಂತರ ಪ್ರವೀಣ್ ಮನೆಗೆ ಹೋಗಿ ಕಾಜಲ್ ಜೊತೆ ನೈಸಾಗಿ ಮಾತನಾಡಿ ಅವಳಿಗೆ ಸ್ವರ್ಗ ಸುಖ ತೋರಿಸುತ್ತಾನೆ. ಅದರಿಂದ ಮರುದಿನ ಕಾಜಲ್ ಖುಷಿಪಟ್ಟರೆ ಬಾಕಿ ಮನೆಯವರೆಲ್ಲ ಕೂಡ ಆವತ್ತು ಕಾಜಲನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸುತ್ತಾರೆ. ನಂತರ ದೇವೇಂದ್ರ ಪ್ರವೀಣ್ಗೆ ಬಿಸ್ನೆಸ್ನಲ್ಲಿ 5 ಲಕ್ಷ ರೂಪಾಯಿಯ ನಷ್ಟವಾಗಿದ್ದು 5 ಲಕ್ಷ ಹಣ ಈಗ ಅರ್ಜೆಂಟಾಗಿ ಬೇಕಾಗಿದೆ, ಅದನ್ನು ನಿನ್ನ ತಂದೆಗೆ ಫೋನ್ ಮಾಡಿ ಕೊಡುವಂತೆ ಹೇಳು ಅಂತ ಕಾಜಲ್ಗೆ ಹೇಳುತ್ತಾನೆ. ಆವಾಗ ಕಾಜಲ್, ನನ್ನ ಮದುವೆ ಮಾಡಿ ಅಪ್ಪ ಮೊದಲೇ ಸಾಲದಲ್ಲಿ ಮುಳುಗಿದ್ದಾನೆ, ಈಗ ಅವನ ಹತ್ತಿರ ಅಷ್ಟೊಂದು ಹಣವಿಲ್ಲ ಮಾವ ಅಂತ ಹೇಳುತ್ತಾಳೆ. ಆವಾಗ ನಮ್ಮ ಕಷ್ಟ ನಿನಗೆ ಅರ್ಥವಾಗುವುದಿಲ್ಲ ಅಂತ ಎಲ್ಲರೂ ಸೇರಿ ಕಾಜಲನ್ನು ಬೈಯುತ್ತಾರೆ. ಆವಾಗ ಕಾಜಲ್, ಈ ಹಣಕ್ಕೋಸ್ಕರವೇ ನೀವೆಲ್ಲರೂ ಇವತ್ತು ನನ್ನನ್ನು ಕಾಳಜಿಯಿಂದ ಮಾತನಾಡುತ್ತಿರಬೇಕು ಅಂತ ಎಲ್ಲರನ್ನು ಬೈಯುತ್ತಾಳೆ. ನಂತರ ಪ್ರವೀಣ್ ಕಾಜಲ್ಗೆ ಕೆನ್ನೆಗೆ ಹೊಡೆದು ಕಾಜಲ್ನ ಕತ್ತು ಹಿಸುಕುತ್ತಾ ಪ್ರತಾಪ್ಗೆ ಕಾಲ್ ಮಾಡಿ, ನಿಮ್ಮ ಮಗಳು ನನ್ನ ಮನೆಯಲ್ಲಿ ಇರಬೇಕಾದರೆ ತಕ್ಷಣ 5 ಲಕ್ಷ ಹಣ ತಂದು ಕೊಡಿ ಅಂತ ಹೇಳುತ್ತಾನೆ. ಆವಾಗ ಪ್ರತಾಪ್ ಆ ವಿಷಯವನ್ನು ನಿಶಾ ಹಾಗೂ ಮಮತಾಗೆ ಹೇಳುತ್ತಾನೆ. ನಂತರ ನಿಶಾ, ಪ್ರವೀಣ್ ಮನೆಯವರೆಲ್ಲ ಸುಳ್ಳು ಹೇಳಿ ನಿಮ್ಮಿಂದ ಹಣ ದೋಚುತ್ತಿದ್ದಾರೆ, ಮೊದಲೇ ಜಮೀನು ಮಾರಿ 25 ಲಕ್ಷ ಹಣ ಕೊಟ್ಟಿದ್ದೀರಿ, ಇನ್ಮೇಲೆ ಮತ್ತಷ್ಟು ಹಣ ಅವರಿಗೆ ಕೊಡಬೇಡಿ ಅಪ್ಪ ಅಂತ ಹೇಳುತ್ತಾಳೆ. ಆವಾಗ ಪ್ರತಾಪ್, ಕಾಜಲ್ ಏನಾದರೂ ನಮ್ಮ ಮನೆಗೆ ವಾಪಸ್ ಬಂದು ಕುಳಿತರೆ ನಿನ್ನ ಮದುವೆಗೆ ತೊಂದರೆಯಾಗುತ್ತದೆ, ನೀನು ಸುಮ್ಮನಿರು ಅಂತ ನಿಶಾಗೆ ಹೇಳಿ ತನ್ನ ಕಾರನ್ನು ಮಾರಿ ಆದರೂ ಅವರಿಗೆ 5 ಲಕ್ಷ ಕೊಡ್ತೀನಿ ಅಂತಾನೆ. ನಂತರ ಪ್ರವೀಣ್ ಆ ಹಣದಿಂದ ದೀಪಾಗೆ ಇಷ್ಟಪಟ್ಟಂತಹ ನೆಕ್ಲೆಸ್ ಕೊಡಿಸುತ್ತಾನೆ. ಅದರಿಂದ ದೀಪಾ ಸಂತೋಷಪಟ್ಟರೆ ಈ ಕಡೆ ಕಾಜಲ್ ಚಿಂತೆಯಲ್ಲಿ ಮುಳುಗಿರುತ್ತಾಳೆ. ಸ್ವಲ್ಪ ದಿನಗಳ ನಂತರ ಪ್ರವೀಣ್ ನಾಳೆ ಮತ್ತಷ್ಟು ಹಣ ತರುವಂತೆ ಕಾಜಲ್ಗೆ ಹೇಳುತ್ತಾನೆ. ಆವಾಗ ಕಾಜಲ್ ಅದಕ್ಕೆ ಒಪ್ಪುವುದಿಲ್ಲ. ನಂತರ ಅದರಿಂದ ಕೋಪಗೊಂಡ ಪ್ರವೀಣ್ ಕಾಜಲ್ನನ್ನು ಹೊಡೆದು ಮನೆಯಿಂದ ಹೊರಗೆ ಹಾಕುತ್ತಾನೆ. ನಂತರ ಕಾಜಲ್ ಅಲ್ಲಿಂದ ರಾತ್ರಿಯಲ್ಲಿ ಒಬ್ಬಳೇ ಓಡುತ್ತಾ ತನ್ನ ತವರು ಮನೆಗೆ ಹೋಗುವಾಗ ಇಬ್ಬರು ರೌಡಿಗಳು ಅವಳನ್ನು ಅಟ್ಟಿಸಿಕೊಂಡು ಹೋಗಲು ಶುರು ಮಾಡುತ್ತಾರೆ. ನಂತರ ಹೆದರಿದ ಕಾಜಲ್ ಅವರಿಂದ ತಪ್ಪಿಸಿಕೊಂಡು ಕಷ್ಟಪಟ್ಟು ಅಪ್ಪನ ಮನೆಗೆ ಹೋಗುತ್ತಾಳೆ. ಆವಾಗ ಅವಳ ಪರಿಸ್ಥಿತಿ ನೋಡಿ ಅವರೆಲ್ಲ ಶಾಕ್ ಆಗಿ ಏನಾಯಿತು ಅಂತ ಕಾಜಲನ್ನು ಕೇಳುತ್ತಾರೆ. ಆವಾಗ ಕಾಜಲ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ನಿಶಾ, ನೀವು ಜಾಸ್ತಿ ಹಣ ನೀಡಿ ಪ್ರವೀಣ್ ಮನೆಯವರಿಗೆಲ್ಲ ರುಚಿ ತೋರಿಸಿದ್ದೀರಿ, ಅದಕ್ಕಾಗಿ ಅವರೆಲ್ಲ ಕಾಜಲನ್ನು ಕಾಡುತ್ತಿದ್ದಾರೆ ಅಂತ ಅಪ್ಪನನ್ನು ಬೈಯುತ್ತಾಳೆ. ಆಗ ಪ್ರತಾಪ್ ಕಾಜಲ್ಗೆ ತಿಳಿ ಹೇಳಿ ಮತ್ತೆ 3 ಲಕ್ಷ ಹಣ ತೆಗೆದುಕೊಂಡು ಕಾಜಲ್ನೊಂದಿಗೆ ಅಳಿಯನ ಮನೆಗೆ ಹೋಗುತ್ತಾನೆ. ಆವಾಗ ಅವನ ಮನೆಯವರೆಲ್ಲ, ನಿಮ್ಮ ಮಗಳನ್ನು ಯಾರೂ ಮದುವೆಯಾಗುತ್ತಿರಲಿಲ್ಲ, ನಾವು ನಿಮ್ಮ ಕಷ್ಟ ನೋಡಿ ಒಪ್ಪಿಕೊಂಡವಿ, ಅವಳೇನಾದರೂ ಮತ್ತೊಮ್ಮೆ ಈ ರೀತಿ ನಡೆದುಕೊಂಡರೆ ನಾವು ಅವಳಿಗೆ ಡೈವರ್ಸ್ ಕೊಡುತ್ತೇವೆ ಅಂತ ಹೇಳುತ್ತಾರೆ. ಆಗ ಪ್ರತಾಪ್ ಹಣ ಕೊಟ್ಟು ಅಲ್ಲಿಂದ ಹೊರಡುತ್ತಾನೆ. ನಂತರ ಸುಮಿತ್ರಾ, ಕಾಜಲ್ ಬಂಗಾರದ ಮೊಟ್ಟೆ ಇಡುವ ಕೋಳಿ ಇದ್ದಂತೆ, ಅವಳಿಂದ ನಮಗೆ ಇನ್ನೂ ಹಣ ಸಿಗುತ್ತದೆ ಅಂತ ಪ್ರವೀಣ್ಗೆ ಹೇಳುತ್ತಾಳೆ. ಮರುದಿನ ಕಾಜಲ್ ಅಡುಗೆ ಮಾಡುವಾಗ ಪ್ರವೀಣ್ನ ತಂಗಿ ಸ್ವಾತಿ ಕಾಜಲ್ನ ಅಡುಗೆಯಲ್ಲಿ ಜಾಸ್ತಿ ಉಪ್ಪು ಹಾಕುತ್ತಾಳೆ. ಆಮೇಲೆ ಅದೇ ಅಡುಗೆಯನ್ನು ತಿಂದಂತಹ ಪ್ರವೀಣ್ ಮನೆಯವರೆಲ್ಲ, ನೀನು ಬೇಕು ಅಂತಲೇ ನಮ್ಮನ್ನು ಕಾಡಲು ಹೀಗೆ ಅಡುಗೆ ಮಾಡುತ್ತಿದ್ದೀಯಾ ಅಂತ ಕಾಜಲನ್ನು ಬೈದರೆ ಪ್ರವೀಣ್ ಅವಳನ್ನು ಹೊಡೆಯುತ್ತಾ, ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಅವಳಿಂದ ಒಂದು ಲೆಟರ್ ಅನ್ನು ಬರೆಸಿಕೊಳ್ಳುತ್ತಾನೆ. ಅವಾಗ ಅದನ್ನು ನೋಡಿ ಮನೆಯವರೆಲ್ಲ ಖುಷಿ ಪಡುತ್ತಾರೆ. ಆಮೇಲೆ ಅದೇ ದಿನ ರಾತ್ರಿ ಕಾಜಲ್ ತನ್ನ ಮೇಲಾದ ದೌರ್ಜನ್ಯವನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ದುಃಖ ಪಡುತ್ತಾಳೆ. ಮರುದಿನ ಕಾಜಲ್ನ ಸಾವಾಗುತ್ತದೆ. ಅವಳ ಕೈಯಲ್ಲಿ ಡೆತ್ ನೋಟ್ ಇರುತ್ತದೆ. ಅವಾಗ ಪ್ರವೀಣ್ ಮನೆಯವರೆಲ್ಲ ಕಾಜಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಪೊಲೀಸರಿಗೆ ಹೇಳುತ್ತಾರೆ. ಅವಾಗ ನಿಶಾ ಅವರೆಲ್ಲ ಸುಳ್ಳು ಹೇಳುತ್ತಿದ್ದಾರೆ, ಹಣದಾಸೆಗೆ ಇವರೇ ಕಾಜಲ್ನನ್ನು ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಅವಾಗ ಪೊಲೀಸರು ಅವರ ವಿರುದ್ಧ ಸಾಕ್ಷಿ
ಗೊತ್ತಿಲ್ಲದ ಕಾರಣ ವಾಪಸ್ ಹೋಗುತ್ತಾರೆ. ನಂತರ ನಿಶಾ ಮನೆಗೆ ಹೋಗಿ ದುಃಖ ಪಡುತ್ತಿರುವಾಗ ತನ್ನ ಹಳೆ ಮೊಬೈಲ್ ಸಿಗುತ್ತದೆ. ಅದರಲ್ಲಿ ಕಾಜಲ್ ತನ್ನ ಮನೆಯವರು ಹಣಕ್ಕಾಗಿ ತನ್ನನ್ನು ಪೀಡಿಸುತ್ತಿದ್ದು ಟಾರ್ಚರ್ ಕೊಟ್ಟಿದ್ದೆಲ್ಲವನ್ನು ಮೆಸೇಜ್ ಮಾಡಿರುತ್ತಾಳೆ. ನಂತರ ನಿಶಾ ಅವಳ ಮೆಸೇಜ್ ಇಟ್ಟುಕೊಂಡು ಮರುದಿನ ಪ್ರವೀಣ್ ಫಾಲೋ ಮಾಡುತ್ತಾ ಪ್ರವೀಣ್ ಹಾಗೂ ದೀಪಾ ಒಟ್ಟಿಗೆ ಇರುವುದನ್ನು ಫೋಟೋ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ತೋರಿಸುತ್ತಾಳೆ. ನಂತರ ಪೊಲೀಸರು ಪ್ರವೀಣ್ ಮನೆ ಕಡೆಗೆ ಹೋಗುತ್ತಾರೆ. ಆದರೆ ಅದು ಬೀಗ ಹಾಕಿರುತ್ತದೆ. ಅವಾಗ ಪಕ್ಕದ ಮನೆಯ ಮಹಿಳೆ ಇವತ್ತು ದೇವಸ್ಥಾನದಲ್ಲಿ ಪ್ರವೀಣ್ ಹಾಗೂ ದೀಪಾ ಮದುವೆ ನಡೆಯುತ್ತಿದೆ ಅಂತ ಹೇಳುತ್ತಾಳೆ. ನಂತರ ಪೊಲೀಸರು ಅಲ್ಲಿಗೆ ಹೋಗಿ ಅವರೆಲ್ಲರನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ತಮ್ಮ ಹತ್ತಿರವಿದ್ದ ಸಾಕ್ಷಿಯ ಬಗ್ಗೆ ಅವರಿಗೆ ತಿಳಿಸಿ ನಿಜ ಹೇಳುವಂತೆ ಎಲ್ಲರನ್ನು ಕೇಳುತ್ತಾರೆ. ಈಗ ಕತೆ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಅವತ್ತಿನ ದಿನ ಪ್ರವೀಣ್ ಡಿವೋರ್ಸ್ ಪೇಪರ್ ತೆಗೆದುಕೊಂಡು ಕಾಜಲ್ಗೆ ತೋರಿಸಿ ಸಹಿ ಮಾಡುವಂತೆ ಹೇಳುತ್ತಾನೆ. ಅವಾಗ ಕಾಜಲ್ ಅದಕ್ಕೆ ಒಪ್ಪುವುದಿಲ್ಲ. ನಂತರ ಮನೆಯವರೆಲ್ಲ ಸೇರಿ ಕಾಜಲ್ಗೆ ಬಲವಂತ ಮಾಡಿ ನಿದ್ರೆಯ ಮಾತ್ರೆಗಳನ್ನು ಕುಡಿಸಿ ಕೊಲೆ ಮಾಡುತ್ತಾರೆ. ಕಾಜಲ್ ತನ್ನನ್ನು ಕ್ಷಮಿಸಿ ಎಂದು ಮೊದಲೇ ಬರೆದಿಟ್ಟ ಲೆಟರ್ ಅನ್ನು ಅವಳ ಕೈಯಲ್ಲಿ ಇಟ್ಟು ಅದು ಸೂಸೈಡ್ ಎಂದು ಗೋಚರಿಸುವಂತೆ ಮಾಡಿರುತ್ತಾರೆ. ಅವಾಗ ಪೊಲೀಸರು ಪ್ರವೀಣ್ ಹಾಗೂ ಅವನ ಮನೆಯವರಿಗೆ ಶಿಕ್ಷೆ ಕೊಡಿಸುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನ ಸವಾಲೆ ಪನ್ ಕಾ ಶ್ರಾಪ್ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.